ಓಂ ಸ್ವಾಪ್ಯಯಾತ್ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಯುಕ್ತ್ಯಂತರೇಣಾಪಿ ನಿರ್ಗುಣಸ್ಯ ವಾಚ್ಯತ್ವಂ ಪ್ರತಿಪಾದಯತ್ ಸೂತ್ರಮುಪನ್ಯಸ್ಯ ವ್ಯಾಚಷ್ಟೆ. ತತ್ವಪ್ರಕಾಶಕ ನಾವು ನೋಡ್ತಾ ಇದ್ದೀವಿ. ಈ ಶಾಸ್ತ್ರದಲ್ಲಿ ಪ್ರತಿಪಾದಿತನಾದವನು ನಿರ್ಗುಣ ಬ್ರಹ್ಮನಾದ ಪರಮಾತ್ಮನೇ ಆಗಿದ್ದಾನೆ. ಅವನು ಈಕ್ಷಣೀಯನಾದ್ದರಿಂದ ವಾಚ್ಯನಾಗಿದ್ದಾನೆ ಅಂತ ಈ ಹಿಂದೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಡೆದಿರುವುದು ಕೂಡ ಮತ್ತೊಂದು ಯುಕ್ತಿಯ ಪ್ರತಿಪಾದನೆಯೇ. ಈಗಾಗಲೇ ತತ್ವಪ್ರಕಾಶ ಟೀಕಾದ ಬಹುಭಾಗ ನೋಡಿದ್ದೇವೆ. ಈಗ ಯದ್ಯಪಿ ಇಯಂ ನಿರ್ಗುಣಸ್ಯ ವಾಚ್ಯತ್ವೇ ಆ ವಾಕ್ಯವನ್ನು ನೋಡಬೇಕು. ಅದಕ್ಕೆ ಹಿನ್ನೆಲೆಯಾಗಿ ಹಿಂದಿನದಷ್ಟು ಅನುವಾದಿಸಿದೆ ಅಷ್ಟೆ. ಯುಕ್ತ್ಯಂತರೇಣ ಅಂತೇನಿದೆಯಲ್ಲ, ಅದಕ್ಕೆ ಈ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಹೀಗೆ ಒಂದು ಅಭಿಪ್ರಾಯ ಇದೆ. ಅದನ್ನು ನಿನ್ನೆ ನಿಮ್ಮಲ್ಲಿ ಕೆಲವ್ರ ಜೊತೆ ಮಾತನಾಡುವಾಗ ಆ ವಿಷಯಗಳನ್ನು ಹೇಳಿದ್ದೆ. ಅದಕ್ಕಾಗಿ ಅದನ್ನು ಗಮನಿಸಬೇಕೀಗ. ಆರಂಭದಲ್ಲೇ ಇದೆ ಯುಕ್ತ್ಯಂತರೇಣೀತಿ ಮೀಮಾಂಸಾದ್ವಾರ ಶಿಷ್ಯ ಬುದ್ಧಿ ಶುದ್ಧಯೇ ಈಕ್ಷಣೀಯತ್ವೇನ ವಾಚ್ಯತ್ವಂ ಪ್ರಸಾಧ್ಯ ಯುಕ್ತ್ಯಂತರೇಣಾಪಿ ನಿರ್ಗುಣಸ್ಯ ವಾಚ್ಯತ್ವಂ ಸಾಧಯತ್ ಸೂತ್ರಂ ಇತ್ಯರ್ಥ. ಅದರ ಮುಂದಿನ ನಮಗೇನು ಬೇಡ, ಶಿಷ್ಯ ಬುದ್ಧಿ ಶುದ್ಧಯೇ ಅನ್ನೋದನ್ನು ಗಮನಿಸಬೇಕು ಅಂತ ಇಲ್ಲಿ ಹೇಳಿದೆ ಅಷ್ಟೆ. ಶಿಷ್ಯರ ಈ ಗ್ರಂಥವನ್ನ ಪಾಠ ಮಾಡುವಂಥ ಗುರುಗಳು ಶಿಷ್ಯರ ಬುದ್ಧಿ ಶುದ್ಧ ಮಾಡಬೇಕು ಅನ್ನೋ ಅಭಿಪ್ರಾಯ ಹೊಂದಿರ್ತಾರೆ. ಅದಕ್ಕಾಗಿ ಅವರು ಮೀಮಾಂಸಾ ಅಂದರೆ ವಿಚಾರವನ್ನ ಪರಸ್ಪರ ಗುರು ಶಿಷ್ಯರ ನಡುವಿನ ಒಂದು ಚರ್ಚೆ ಇತ್ಯಾದಿಗಳನ್ನು ಮಾಡ್ತಾರೆ. ಗುರುಗಳು ತಮ್ಮ ಮನಸ್ಸಿನಲ್ಲಿ ಕೂಡ ಆಂತರಿಕ ವಿಮರ್ಶೆಯನ್ನು ನಡೆಸಿರ್ತಾರೆ. ಶಿಷ್ಯರು ಕೂಡ ಅದನ್ನು ಮಾಡ್ತಾರೆ. ಮೀಮಾಂಸಾ ಅಂದ್ರೆ ಹಾಗಾದ್ರೆ ಗುರು ಶಿಷ್ಯರ ನಡುವೆ ಗುರುವಿನ ಒಳಗೆ ತಾನೇ ಮಾಡುವುದು, ಶಿಷ್ಯ ತನ್ನೊಳಗೆ ತಾನೇ ಮಾಡುವುದು. ಇದನ್ನೆಲ್ಲ ಮಾಡುವುದಕ್ಕಾಗಿ ಈಕ್ಷಣೀಯತ್ವೇನ ವಾಚ್ಯತ್ವ ಸಾಧ್ಯ. ಬ್ರಹ್ಮ ಈಕ್ಷಣೀಯವಾಗಿರುವುದರಿಂದ ವಾಚ್ಯವೂ ಕೂಡ ಆಗಿದೆ ಅಂತ ಸಾಧನೆ ಮಾಡಿದರು ಈ ಹಿಂದಿನ 8ನೇ ಸೂತ್ರದವರೆಗೆ. ಯುಕ್ತ್ಯಂತರೇಣಾಪಿ ಈ ಸೂತ್ರದಲ್ಲಿ ಮತ್ತೊಂದು ಯುಕ್ತಿಯ ಮೂಲಕ ನಿರ್ಗುಣನಿಗೆ ವಾಚ್ಯತ್ವವನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ. ಸಮರ್ಥನೆ ಮಾಡುವಂತಹ ಸೂತ್ರ ಇದು. ನಿರ್ಗುಣನಾದ ಬ್ರಹ್ಮನೇ ವಾಚ್ಯನಾಗಿದ್ದಾನೆ, ಸಗುಣನಾದವನು ವಾಚ್ಯನಲ್ಲ ಅಂತ ತಿಳಿಸುವುದು ಇಂದಿನ ಉದ್ದೇಶ. ಶಿಷ್ಯ ಬುದ್ಧಿ ಶುದ್ಧಯೇ ಅಂತ ಹೇಳಿದ್ನಲ್ಲ, ಯಾಕೆ ಹಾಗೆ? ಗ್ರಂಥಗಳಿರುವುದು ಸಾಮಾನ್ಯವಾಗಿ ಶಿಷ್ಯರಿಗೆ ಜ್ಞಾನ ಕೊಡುವುದಕ್ಕಾಗಿ. ವಾದ ಚರ್ಚೆ ನಡೆದಾಗ ಅಲ್ಲಿ ಎದುರಾಳಿ ಆದವನ ಜೊತೆ ಮಾತನಾಡುವ ರೀತಿ ಬೇರೆ ಇರ್ತದೆ. ಎದುರಾಳಿ ಆದವನು ಕೂಡ ನನಗೆ ಈ ವಿಷಯ ಸರಿ ಕಂಡ್ರೆ ಆ ತತ್ವವನ್ನು ನಾನು ಒಪ್ಕೋತೀನಿ ಅಂತ ಮನಸ್ಸಿನವನು ಇದ್ರೆ ಅದೊಂದು ವಿಚಾರ ಬೇರೆ. ಅದಿಲ್ಲದೆ ಹೋದ್ರೆ ಕೇವಲ ನಮ್ಮನ್ನು ಖಂಡಿಸಬೇಕು ಅಂತ ಬಂದವನಾಗಿದ್ರೆ ಅಲ್ಲಿ ವಾದ ನಡೆಯುವ ರೀತಿ ಬೇರೆ ಇರ್ತದೆ. ನಿಮ್ಗದು ಗೊತ್ತಿದೆ. ವಾದ ಮತ್ತು ಜಲ್ಪ ಅಂತ ಹೀಗೆಲ್ಲ ಬೇರೆ ಬೇರೆ ಇರ್ತದೆ. ವಾದ ಅಂದ್ರೆ ಇಬ್ಬರು ವಾದಿಗಳ ನಡುವೆ ಅಥವಾ ಗುರು ಶಿಷ್ಯರ ನಡುವೆ ತತ್ವಜ್ಞಾನಕ್ಕಾಗಿ ನಡೆಯುವ ಚರ್ಚೆ. ಅವ್ರು ಗುರು ಶಿಷ್ಯರಾಗಿರ್ಬೋದು ಅಥವಾ ಬೇರೆ ಯಾರು ಆಗಿರಬಹುದು. ಪ್ರತಿವಾದಿಯಾಗಿ ಬಂದೂ ಕೂಡ ಸರಿ ಅಂತ ಕಂಡು ಅದನ್ನು ಒಪ್ಕೊಂಡ್ರೆ ಅದು ವಿಷಯ ಬೇರೆ. ಈ ಜಲ್ಪ ಇತ್ಯಾದಿಗಳನ್ನು ಮಾಡುವಾಗ ಅದಿರೋದಿಲ್ಲ. ಅವನಿಗೆ ಸರಿ ಅಂತ ಕಂಡ್ರೂ ಕೂಡ ಎದುರಾಳಿ ಹೇಳಿದ ವಿಷಯವನ್ನು ಒಪ್ಪಬೇಕು ಅಂತ ಮನಸ್ಸಿರೋದಿಲ್ಲ. ಅದನ್ನ ನೀವೆಲ್ಲ ಬೇರೆ ಬೇರೆ ಕಡೆ ನೋಡಿದ್ದೀರಿ. ಗ್ರಂಥ ಇರುವುದು ಹಾಗಾಗಿ ಮುಖ್ಯವಾಗಿ ಶಿಷ್ಯರ ಬುದ್ಧಿ ಶುದ್ಧಿಗಾಗಿ. ಶಿಷ್ಯರು ಅಂದ್ರೆ ನಮ್ಮ ಹತ್ರ ನಮಸ್ಕಾರ ಮಾಡಿ ಬಂದು ಉಪನಯನ ಮಾಡಿಸ್ಕೊಂಡು ಶಿಷ್ಯರಾಗಿ ಕೇಳುವವರು ಬೇರೆ, ಅನಧಿಕೃತವಾಗಿ ಜಿಜ್ಞಾಸುಗಳಾಗಿ ಬಂದು ಕೇಳುವವರು ಬೇರೆ. ಹಾಗೆ ಇರ್ತಾರೆ. ಅಂತೂ ಜಿಜ್ಞಾಸುಗಳ ಬುದ್ಧಿ ಶುದ್ಧಿಗಾಗಿ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಈ ಕಳೆದ ದಿವಸ ಈ ಒಂದು ಮಂತ್ರ ಬಂದಿತ್ತು, ಸದೇವೋ ಬಹುಧಾ ಭೂತ್ವ ನಿರ್ಗುಣ ಪುರುಷೋತ್ತಮ ಏಕೀಭೂಯ ಪುನಶ್ಚೇತೆ ನಿರ್ದೋಷೋ ಹರಿರಾಧಿಕೃತ ಅಂತ. ಅಲ್ಲಿ ಶೇತೆ ಅಂತ ಬಂದಿದೆ. ಆ ಶೇತೆ ಅನ್ನುವುದಕ್ಕೆ ಜಗನ್ನಾಥೇತಿಗಳು ಶೇಷಶಯನದ ಮೇಲೆ ಮಲಗುತ್ತಾನೆ ಅಂತ ಹೀಗೆ ಅರ್ಥ ಹೇಳಿದ್ದಾರೆ. ಅಹಿಪತೌ ಶೇತೆ ಯೋಗ ನಿದ್ರಾಂ ಕರೋತಿ ಇತ್ಯರ್ಥ.
ಆಗ ನಿಮ್ಮಲ್ಲಿ ಕೆಲವರು ಪ್ರಶ್ನೆ ಕೇಳಿದ್ರಿ, ಎದುರಾಳಿ ಈಗ ಅದ್ವೈತಿಗಳ ಜೊತೆ ಚರ್ಚೆ ನಡೆದಾಗ ಶೇಷನ ಮೇಲೆ ಮಲಗುತ್ತಾನೆ ಅನ್ನುವಂಥ ಸಂಗತಿಗಳನ್ನೆಲ್ಲ ಇಲ್ಲಿ ಏನು ಹೇಳಬೇಕಾದ ಅಗತ್ಯ ಇಲ್ಲ, ಹಾಗೆ ಅವರು ವ್ಯಾಖ್ಯಾನವನ್ನು ವಿಸ್ತರಿಸಿದ್ರೆ ಯಾಕೆ ಜಗನ್ನಾಥಯತಿಗಳು ಅಂತ ಪ್ರಶ್ನೆ. ಆ ಒಬ್ಬನೇ ದೇವ ಅನೇಕ ರೂಪಗಳನ್ನು ತಾಳಿ ಮತ್ತೆ ಆ ರೂಪಗಳನ್ನೆಲ್ಲ ತನ್ನಲ್ಲೇ ಲಯ ಮಾಡಿಕೊಂಡು ಇದ್ದು ಬಿಡ್ತಾನೆ ಅಂತ ಹೇಳಿದ್ರೆ ಸಾಕು. ಆ ಶೇತೆ ಅಂದರೆ ಇದ್ದು ಬಿಡ್ತಾನೆ ಅಂತಲೂ ಅರ್ಥ ಹೇಳ್ಬೋದು, ಮಲಗುತ್ತಾನೆ ಅಂತ ಅರ್ಥ ಹೇಳ್ಬೋದು. ಶೇಷನ ಮೇಲೆ ಮಲಗುತ್ತಾನೆ ಅಂತ ಅದನ್ನು ವಿಸ್ತರಿಸುವ ಅಗತ್ಯ ಏನಿದೆ ಅಂತ ನಿಮ್ಮಲ್ಲಿ ಒಬ್ರು ಕೇಳಿದ್ರಿ. ಅದಕ್ಕೆ ನಾನು ಹೇಳಿದ್ದು, ವ್ಯಾಖ್ಯಾನಕಾರರು ಅವರು ಟಿಪ್ಪಣಿಕಾರರು, ಟೀಕಾಕಾರರಾಗಲಿ ಟಿಪ್ಪಣಿಕಾರರಾಗಲಿ ಒಂದು ಭಾಷ್ಯಕಾರರಾಗಲಿ ಅವರೆಲ್ಲ ಈಗ ಟೀಕಾ ಟಿಪ್ಪಣಿಗಳನ್ನೆಲ್ಲ ಬರೆಯುವಾಗ ಕೇವಲ ಅದನ್ನೊಂದು ಬರವಣಿಗೆ ಅಂತ ಮಾತ್ರ ಇಟ್ಕೊಂಡಿರೋದಿಲ್ಲ, ಚರ್ಚೆ ಅಂತ ಮಾತ್ರ ಇಟ್ಕೊಂಡಿರೋದಿಲ್ಲ. ಅವರಿಗೆ ಅದೊಂದು ಧ್ಯಾನವಾಗಿರ್ತದೆ. ಅನುವ್ಯಾಖ್ಯಾನದಲ್ಲಿ ಹೇಳುವಂತೆ ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ ಅಂತ. ಉಪಾಸನ ಅನ್ನೋದು ಎರಡು ಥರ, ಒಂದು ಶಾಸ್ತ್ರಾಭ್ಯಾಸ ರೂಪವಾದದ್ದು, ಇನ್ನೊಂದು ಗಾಯತ್ರಿ ಮಂತ್ರ, ವಿಷ್ಣು ಸಹಸ್ರನಾಮ ಮೊದಲಾದವುಗಳನ್ನು ಪಠಿಸ್ತಾ ಭಗವಂತನ ರೂಪವನ್ನು ಕಣ್ಮುಂದೆ ತಂದುಕೊಳ್ಳೋದು. ಹೀಗೆಲ್ಲ ಎರಡು ಥರದ ಧ್ಯಾನಗಳಿದೆ. ಈ ನಾವು ಈ ಪಾಠ ಇದನ್ನೆಲ್ಲ ಹೇಳುವಾಗಲಿ ಕೇಳುವಾಗಲಿ ಭಗವಂತನ ರೂಪ ನಮ್ಮ ಮನಸ್ಸಿನ ಪರದೆ ಮೇಲೆ ನಿಲ್ತದೆ ಅಂತಿಲ್ಲ. ಹೇಳುವಾಗ ನಾವು ಏನು ಶಬ್ದ ಪ್ರಯೋಗ ಮಾಡ್ತಿರ್ತೀವಿ, ಹೇಗೆ ಪಾಠ ಹೇಳಬೇಕು, ಮುಂದಿಂದು ಯಾವುದು ಹಿಂದಿಂದು ಯಾವುದು, ಯಾವುದನ್ನು ನಾವು ಮಿಸ್ ಮಾಡ್ಕೋಬಾರ್ದು ಅನ್ನೋದ್ರಲ್ಲೇ ನಾವು ತೊಡಗಿರ್ತೇವೆ. ಹಾಗೆ ನೋಡಿದರೆ ಪೂಜೆ ಸಂಧ್ಯಾ ವಂದನೆ ಮಾಡುವಾಗಲೂ ಕೂಡ ನಮ್ಮ ದೇಹ ಯಾಂತ್ರಿಕವಾಗಿ ಕೆಲಸ ಮಾಡ್ತಿರ್ತದೆ ಹೊರತು ಮನಸ್ಸಿನ ಪರದೆ ಮೇಲೆ ಆ ಭಗವಂತ ಸತತವಾಗಿ ಅಲ್ಲಿ ಮೂಡಿರೋದಿಲ್ಲ. ಧ್ಯಾನ ಮಾಡಲಿಕ್ಕೆ ಅಂತ ಕೂತಾಗಲೇ ಮನಸ್ಸಿನ ಪರದೆ ಮೇಲೆ ಭಗವಂತ ಮೂಡೋದಿಲ್ಲ. ಹೀಗಿರುವಾಗ ಪಾಠ ಪ್ರವಚನ ಮಾಡುವಾಗ ವಿಷಯಗಳನ್ನ ಹೇಳ್ತಿರ್ತದೆ, ಮನಸ್ಸು ಪಾಂಡಿತ್ಯ ಪ್ರದರ್ಶನ ಮಾಡ್ತಿರ್ತದೆ. ಆದರೆ ಭಗವಂತನ ಚಿತ್ರ ಅವ್ರ ಕಣ್ಮುಂದೆ ಬರೋದು ನಮ್ಮಂಥವರಿಗೆ ಕಷ್ಟನೇ. ಆದರೆ ದೊಡ್ಡವರಿಗೆ ಜಗನ್ನಾಥ ಯತಿಗಳು, ರಘುತ್ತಮ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು, ಅದಕ್ಕಿಂತ ಮುಂದೆ 3 ಜನ ಟೀಕಾಕಾರರು, ಇವರೆಲ್ಲ ಅವರು ಏರಿರುವ ಎತ್ತರ ಎಂಥದ್ದು ಅಂದರೆ ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾಗಲೇ ಬರಿತಾ ಇದ್ದಾಗಲೇ ಅವರಿಗೆ ಆ ಒಂದು ಹೆಚ್ಚು ಕಡಿಮೆ ಸಮಾಧಿಗೆ ಸಮೀಪವಾದಂತಹ ಸ್ಥಿತಿ ಬರ್ತಾ ಇರ್ತದೆ. ಆ ಸ್ಥಿತಿಯನ್ನು ಅವರು ಏರ್ತಾ ಇರ್ತಾರೆ. ಆದ್ದರಿಂದ ಅವರಿಗೆ ಮಲಗುತ್ತಾನೆ ಅಂದ್ಕೊಂಡೆ ಆ ಶೇಷದ ಮೇಲೆ ಮಲಗಿರುವಂಥ ಆ ಭಗವಂತನ ಒಂದು ರೂಪ ಅದು ಪರೋಕ್ಷ ಜ್ಞಾನ ಆದರೆ ಅವರಿಗೆ ಮನಸ್ಸಿನ ಪರದೆ ಮೇಲೆ ಕಾಣಿಸ್ತದೆ. ಅವರು ಒಂದು ಅಪರೋಕ್ಷ ಜ್ಞಾನಿಗಳೇ ಆಗಿದ್ದರೆ ಆ ಸಂದರ್ಭದಲ್ಲೂ ಕೂಡ ಅಂಥ ಒಂದು ರೂಪವನ್ನು ಅವರು ಕಣ್ಮುಂದೆನೇ ಕಾಣ್ತಾರೆ. ಹೀಗೆ ಅವರಿಗೆ ಈ ಎಲ್ಲ ಶಾಸ್ತ್ರಗಳ ರಚನೆ, ವ್ಯಾಖ್ಯಾನ, ಪಾಠ, ಶ್ರವಣ ಅದೆಲ್ಲವೂ ಕೂಡ ಒಂದೊಂದು ರೀತಿ ಧ್ಯಾನ ಇದ್ದಂತೆಯೇ. ಅನೇಕ ಜನರನ್ನ ನೀವು ಎಲ್ಲರೂ ಕೇಳಿರ್ತೀರಿ, ಒಂದೆಲ್ಲೋ ಒಬ್ರು ಯಾರೋ ಭಜನೆ ಮಾಡ್ತಾ ಇದ್ದಾರೆ, ಸಂಗೀತ ಹಾಡ್ತಿದ್ದಾರೆ. ಸಂಗೀತ ಹಾಡುವವ್ರಿಗೆ ಇಲ್ಲದೇ ಇರುವಂಥ ಒಂದು ಪರವಶತೆ ಎದುರುಗಡೆ ಇದ್ದವ್ರಿಗೆ ಬಂದುಬಿಡ್ತದೆ. ಅಂಥವ್ರು ಅದನ್ನು ಕೇಳ್ತಾ ಕೇಳ್ತಾ ಅಲ್ಲಲ್ಲೇ ಸಮಾಧಿ ಸ್ಥಿತಿಗೆ ಹೋಗಿಬಿಡುವಂಥವ್ರು ಈಗ ನಮ್ಮ ನಡುವೆನೂ ಕೂಡ ಇದ್ದರು, ಈ ಹಿಂದೆನೂ ಕೂಡ ಇದ್ದರು ಅಂತ ನಾವು ಕೇಳಿದ್ದೇವೆ. ಅಂಥ ಒಂದು ಪರವಶ ಸ್ಥಿತಿಗೆ ಅವ್ರು ಹೋದಾಗ ಅವ್ರಿಗೆ ಹೀಗೆ ವ್ಯಾಖ್ಯಾನ ಮಾಡಬೇಕು ಅಂತ ಕಾಣಿಸ್ತು. ಶೇತೆ ಅಂದರೆ ಬರೀ ಇರ್ತಾನೆ ಮಲಗ್ತಾನೆ ಅಂತಲ್ಲ, ಶೇಷನ ಮೇಲೆ ಮಲಗ್ತಾನೆ. ಮತ್ತು ನನ್ನಂಥ ಸಾಮಾನ್ಯನಿಗೂ ಕೂಡ ಶೇಷನ ಮೇಲೆ ಮಲಗ್ತಾನೆ ಅಂದರೆ ಲಕ್ಷ್ಮೀದೇವಿ ಜೊತೆ ಮಲಗ್ತಾನೆ ಅಂತ ಮತ್ತೂ ಕಾಣಿಸುತ್ತೆ ನನಗೆ. ನಮ್ಮಂಥ ಸಾಮಾನ್ಯನಿಗೆ ಹೀಗೆಲ್ಲ ಕೆಲವು ಸಂಗತಿಗಳು ಮನಸ್ಸಿನ ಪರದೆ ಮೇಲೆ ಕಾಣುವಾಗ ದೊಡ್ಡವರಿಗೆ ಇನ್ನೂ ಹೆಚ್ಚು ಕಾಣುತ್ತವೆ. ಆದ್ದರಿಂದ ಈ ಪಾಠ ಪ್ರವಚನ ಇವೆಲ್ಲ ಇರುವುದು ಕೇವಲ ಎದುರಾಳಿಯನ್ನು ಮಣಿಸ್ಲಿಕ್ಕಲ್ಲ, ಅದೊಂದು ಭಾಗ ಮಾತ್ರ. ಎದುರಾಳಿಯನ್ನು ಮಣಿಸಿದ್ರಿಂದಲೇ ಎಲ್ಲ ಸಂದರ್ಭದಲ್ಲೂ ತತ್ವಜ್ಞಾನ ಇತ್ಯಾದಿಗಳು ಆಗೋದೂ ಇಲ್ಲ. ಅದು ನಮ್ಮ ಅಂತರಂಗದ ಬೆಳವಣಿಗೆಗೆ ಕಾರಣ ಆದಾಗ ಮಾತ್ರ ನಮಗೇನಾದರೂ ಅದೊಂದು ಲಾಭ ಆಗ್ತದೆ. ಅದಕ್ಕಾಗಿ ಶೇತೆ ಅಂದರೆ ಶೇಷನ ಮೇಲೆ ಮಲಗ್ತಾನೆ ಅಥವಾ ಶೇಷನ ಮೇಲೆ ಲಕ್ಷ್ಮೀದೇವಿ ಜೊತೆಗೆ ಮಲಗಿರ್ತಾನೆ. ಭಾಗವತ ತಾತ್ಪರ್ಯದಲ್ಲಿ ಹಾಗೆ ಮಾತಿದೆ, ಅದನ್ನೇ ನಾನು ಕಳೆದ ದಿವಸ ಹೇಳಿದ್ದು. ಈ ಎಲ್ಲ ದೃಷ್ಟಿಕೋನದಿಂದ ಅವ್ರು ಹೇಳಿರ್ತಾರೆ. ಅದಕ್ಕಾಗಿ ಅಭಿನವ ಚಂದ್ರಿಕಾದ ವಾಕ್ಯವನ್ನು ನಾನೀಗ ಹೇಳಿದ್ದೀನಿ. ಶಿಷ್ಯ ಬುದ್ಧಿ ಶುದ್ಧಯೇ, ಇನ್ಯಾರನ್ನೋ ಸೋಲಿಸಿ ಬಿಡ್ತೇನೆ, ಜಯಪತಾಕೆ ತೊಗೊಂಡ್ಬಿಡ್ತೇನೆ, ಜಯಪತ್ರ ತಗೋತೇನೆ, ನಮ್ಮ ವಿಜಯ ಸ್ತಂಭ ಸ್ಥಾಪನೆ ಮಾಡ್ತೇನೆ ಅನ್ನೋ ಪ್ರಯತ್ನಕ್ಕಿಂತ ಹೆಚ್ಚು ಶಿಷ್ಯರ ಬುದ್ಧಿ ಸಾಧನೆ ಶುದ್ಧಿಗಾಗಿ ಈ ಎಲ್ಲ ಶಾಸ್ತ್ರಗಳ ರಚನೆ ಇರ್ತದೆ ಅಂತ ಯುಕ್ತ್ಯಂತರೇಣಾಪಿ ಅಂತೂ ಅದನ್ನು ಓದುವಾಗಲೇ ಮೊದಲು ಅಭಿನವ ಚಂದ್ರಿಕಾದ ಮಾತು ನನಗೆ ಕಣ್ಣಿಗೆ ಬಿತ್ತು. ಅದಕ್ಕಾಗಿ ಅದನ್ನು ನಿಮ್ಮ ಎದುರಿಗೆ ಹೇಳಿದೆ. ಈಗ ಇಲ್ಲಿ ನೋಡಿ,
ಯದ್ಯಪಿ ಎಂ ನಿರ್ಗುಣಸ್ಯ ವಾಚ್ಯತ್ವೇ ಅಭ್ಯುಚ್ಚಯ ಯುಕ್ತಿ ಅಂತಿದೆಯಲ್ಲ, ಅದನ್ನು ಯುಕ್ತ್ಯಂತರೇಣಾಪಿ ಅಂತ ಮೇಲೆ ಜಯತೀರ್ಥರು ಹೇಳಿದ್ದಾರೆ. ಮತ್ತು ಸತ್ತರ್ಕ ದೀಪಾವಳಿಯಲ್ಲಿಯೂ ಕೂಡ ಹೇತ್ವಂತರೇಣ ತ್ರಿಗುಣಾತೀತ ಸೇವ ವೇದೋಕ್ತಾತ್ಮಶಬ್ದತ್ವಂ ಸಾಧಯತ್ ಸೂತ್ರಮುಪನ್ಯಸ್ಯ ವ್ಯಾಚಷ್ಟೆ. ಸತ್ತರ್ಕ ದೀಪಾವಳಿಯಲ್ಲಿಯೂ ಮತ್ತು ತತ್ವಪ್ರಕಾಶಿಕಾದಲ್ಲಿಯೂ ಕೂಡ ಇದು ಇನ್ನೊಂದು ಯುಕ್ತಿ ಅಂತ ಹೀಗೆ ಪ್ರತಿಪಾದನೆ ಮಾಡಿದ್ದಾರೆ. ಪದ್ಮನಾಭ ತತ್ವ ಪ್ರದೀಪದಲ್ಲಿ ಹಾಗೇನು ಕಾಣಿಸಲಿಲ್ಲ. ಅದೇ ಇರಲಿ, ಅಂತೂ ಸ್ವಾಪ್ಯಯಾತ್ ಅನ್ನುವ ಸೂತ್ರದಲ್ಲಿ ಈ ಹಿಂದೆ ಎಲ್ಲದೂ ಹೇಗೆ ಒಂದು ಬೇರೆ ಬೇರೆ ಯುಕ್ತಿಗಳನ್ನು ಹೇಳಿದಾರೋ, ಒಂದು ಗೌಣಶ್ಚೇನ ಆತ್ಮಶಬ್ದ, ಆತ್ಮಶಬ್ದ ಇರುವುದರಿಂದ ಒಂದು ಯುಕ್ತಿ, ಅದಾದ ಬಳಿಕ ತನ್ನಿಷ್ಠಸ್ಯ ಮೋಕ್ಷೋಪದೇಶ ಅಂತ ಇನ್ನೊಂದು ಯುಕ್ತಿ, ಮತ್ತೆ ಹೇತ್ವ ಅವಚನ ಅಚ್ಚ ಅಂತ ಮತ್ತೊಂದು ಯುಕ್ತಿ, ಹೀಗೆಲ್ಲ ಯುಕ್ತಿಗಳನ್ನು ಹೇಳ್ತಾ ಬಂದಿದ್ದಾರೆ. ಸ್ವಾಪ್ಯಯಾತ್ ಅನ್ನುವುದು ಕೂಡ ಮತ್ತೊಂದು ಯುಕ್ತಿಯೇ. ಹಾಗಿದ್ಮೇಲೆ ಸ್ವಾಪ್ಯ ಅಚ್ಚ ಅಂತ ಇರಬೇಕಾಗಿತ್ತಲ್ವಾ ಅಂತ ಒಂದು ಪ್ರಶ್ನೆ ನಮಗೆ ಸಹಜವಾಗೇ ಬರ್ತದೆ. ಅದಕ್ಕೆ ಇಲ್ಲಿ ಉತ್ತರ ಕೊಡ್ಲಿಕ್ಕೆ ಹೊರಟಿದ್ದಾರೆ ಜಯತೀರ್ಥರು. ಮತ್ತೆ ಸತ್ತರ್ಕ ದೀಪಾವಳಿಕಾರರು ಕೂಡ ಇದು ಇನ್ನೊಂದು ಯುಕ್ತಿ ಅಂತಲೇ ಪರಿಗಣನೆ ಮಾಡಿದ್ದಾರೆ. ಅದು ಸ್ಪಷ್ಟವೇ ಇದೆ. ಸ್ವಾಪ್ಯ ತನ್ನಲ್ಲಿ ತಾನೇ ಲಯ ಹೊಂದುವುದರಿಂದ ಈತ ನಿರ್ಗುಣ ಅಂತ ಅನ್ನೋದು ಸ್ಪಷ್ಟನೇ ಇದೆ ನೋಡಿ. ಯದ್ಯಪಿ ಇಯಂ ನಿರ್ಗುಣಸ್ಯ ವಾಚ್ಯತ್ವೇ ಅಭ್ಯುಚ್ಚಯ ಯುಕ್ತಿ, ನಿರ್ಗುಣನಾದವನೇ ಈಷ್ಠಣೀಯನಾದ್ದರಿಂದ ವಾಚ್ಯನಾಗಿದ್ದಾನೆ ಅನ್ನುವುದನ್ನು ಪ್ರತಿಪಾದನೆ ಮಾಡಲಿಕ್ಕೆ ಸಪ್ತಮಿ ವಿಭಕ್ತಿಗೆ ಮಾಡುವ ನಿಟ್ಟಿನಲ್ಲಿ ಇದೊಂದು ಅಭ್ಯುಚ್ಚಯ ಯುಕ್ತಿ, ಹೆಚ್ಚಿನ ಯುಕ್ತಿಯಾಗಿದೆ. ಆದ್ರಿಂದ ಅಲ್ಲಿ ಸ್ವಾಪ್ಯ ಅಚ್ಚ ಅಂತ ಹೇಳಬೇಕಾಗಿತ್ತು, ಅದನ್ನು ನಾವಲ್ಲಿ ಸೇರಿಸ್ಕೋಬೇಕು. ತಥಾಪಿ ಶ್ರುತ್ಯುಕ್ತತ್ವಾಚ್ಚ ನಿರ್ಗುಣೋ ವಾಚ್ಯ ಇತಿ ಬಹಿರೇವ ಉಕ್ತೆ ಕುತೋಯಂ ನಿರ್ಗುಣಃ ಇತಿ ಶಂಕಾ ಪರಿಹಾರಾತ್ಮಕತ್ವಾತ್ ಸೂತ್ರಸ್ಯ ತತ್ರ ಭಾಷ್ಯೇ ಚ ಶಬ್ದ ಅಭಾವಃ. ಅದಕ್ಕೆ ಉತ್ತರ ನಾವು ಹೀಗೆ ತಿಳ್ಕೋಬೇಕು. ಈ ಶ್ರುತ್ಯುಕ್ತನಾದ್ದರಿಂದ, ಶ್ರುತ್ಯುಕ್ತನೂ ಆಗಿರುವುದರಿಂದ ನಿರ್ಗುಣ ಬ್ರಹ್ಮನೇ ವಾಚ್ಯನಾಗಿದ್ದಾನೆ ಅಂತ ನಾವು ತಿಳಿದುಕೊಳ್ಬೇಕು. ಶ್ರುತ್ಯುಕ್ತನಾಗಿರುವುದು ಅಂದರೆ ಪೂರ್ಣಮದ ಪೂರ್ಣಮಿದಂ ಅನ್ನುವ ಶ್ರುತಿಯಲ್ಲಿ ಉಕ್ತನಾಗಿರುವುದರಿಂದ ಇದೊಂದು ಯುಕ್ತಿ. ಈ ಇಚ್ಛ ಅಂತ ಇಲ್ಲಿ ತಗೊಂಡಿದ್ದಾರೆ ನೋಡಿ, ಟೀಕಾವಾಕ್ಯದಲ್ಲಿ ಇಚ್ಛ ಅಂತ ತಗೊಂಡಿದ್ದಾರೆ. ಪೂರ್ಣಮದ ಪೂರ್ಣಮಿದಂ ಎಂಬ ಶ್ರುತಿಯಲ್ಲಿ ಸ್ವಾಪ್ಯವನ್ನು ಹೊಂದುವವನು, ತನ್ನಲ್ಲಿ ತಾನೇ ಲಯ ಹೊಂದುವವನು ಅಂತನೂ ಹೇಳಲ್ಪಟ್ಟಿರುವುದರಿಂದ ಇದು ಶ್ರುತ್ಯುಕ್ತತ್ವಾಚ್ಯ ಅನ್ನೋದಕ್ಕೆ ಅರ್ಥ. ಹೇಳಲ್ಪಟ್ಟಿರುವುದರಿಂದ ನಿರ್ಗುಣನೇ ವಾಚ್ಯನಾಗಿದ್ದಾನೆ. ಈ ಯುಕ್ತಿಯನ್ನ ಈ ನಾವು ಜಿಜ್ಞಾಸುಗಳಾದವರು ನಾವಾಗೇ ಅರ್ಥ ಮಾಡ್ಕೋತೇವೆ. ಸೂತ್ರ ನೋಡಿ, ಬಹಿರೇವ ಉಕ್ತೆ ಅಂತಿದೆ. ಬಹಿರೇವ ಉಕ್ತೆ ಅಂದ್ರೆ ಸೂತ್ರದಲ್ಲಿ ಚ ಅಂತ ಹೇಳದೆ ಹೋದ್ರೂ ಕೂಡ ಇದೊಂದು ಯುಕ್ತಿ ಅಂತ ಸುಲಭವಾಗಿ ಅರ್ಥ ಆಗಿಬಿಡ್ತದೆ ನಮಗೆ. ಅದು ಪದ್ಮನಾಭ ತೀರ್ಥರಿಗೆ ಅರ್ಥ ಆಗಿದೆ, ಜಯತೀರ್ಥರಿಗೂ ಅರ್ಥ ಆಗೇ ಇದೆ. ಅದಕ್ಕಾಗಿ ಅವರು ಯುಕ್ತ್ಯಂತರೇಣ ಹೇತ್ವಂತರೇಣ ಅಂತ ಪ್ರಯೋಗ ಮಾಡಿದ್ದಾರೆ. ಅದರಿಂದ ಬಹಿರೇವ ಅಂದ್ರೆ ಸೂತ್ರಕ್ಕಿಂತ ಬಹಿರ್ಭೂತವಾಗಿಯೂ ಕೂಡ ಅಂತ ಅರ್ಥ. ಹೀಗೆ ತಿಳಿದು ಬಂದ ಮೇಲೆ ಬಹಿರೇವ ಉಕ್ತೆ ಹೀಗೆ ಅರ್ಥ ಆದಮೇಲೆ ಕುತೋಯಂ ನಿರ್ಗುಣ, ಇವನು ನಿರ್ಗುಣ ಯಾಕೆ, ಈ ಶ್ರುತಿಯಲ್ಲಿ ಪ್ರತಿಪಾದಿತನಾದವನು ನಿರ್ಗುಣ ಯಾಕೆ, ಇತಿ ಶಂಕಾ ಪರಿಹಾರಾತ್ಮಕತ್ವಾತ್, ಈ ಒಂದು ಶಂಕೆಯ ಪರಿಹಾರಕ್ಕಾಗಿ ಪರಿಹಾರಾತ್ಮಕತ್ವಾತ್, ಪರಿಹಾರವನ್ನು ಕೊಡುವ ರೂಪ ಇರುವುದರಿಂದ, ಕೊಡುವ ಒಂದು ಶಕ್ತಿ ಸೂತ್ರಕ್ಕಿರುವುದರಿಂದ, ಆದ್ದರಿಂದ ಸೂತ್ರಸ್ಯ ಭಾಷ್ಯೇ ಚ ಶಬ್ದಾಭಾವ, ಸೂತ್ರದಲ್ಲಿಯೂ ಚ ಅಂತ ಹೇಳಲಿಲ್ಲ, ಅದನ್ನು ಪ್ರತಿಪಾದನೆ ಮಾಡುವಂಥ ಭಾಷ್ಯದಲ್ಲಿಯೂ ಕೂಡ ಚ ಅಂತ ಪ್ರತಿಪಾದನೆ ಮಾಡಲಿಲ್ಲ. ಆದ್ದರಿಂದ ಸೂತ್ರಕಾರರ ತಾತ್ಪರ್ಯ ಏನು, ಇವನು ನಿರ್ಗುಣ ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡುವುದಷ್ಟೇ ಸೂತ್ರಕಾರ ತಾತ್ಪರ್ಯ ಇಲ್ಲಿ. ಆದರೆ ಇದೊಂದು ಹೆಚ್ಚಿನ ಯುಕ್ತಿ ಅಂತ ಅನ್ನೋದನ್ನು ನೀವೇ ಅನುಸಂಧಾನ ಮಾಡ್ಕೊಳ್ಳಿ ಅಂತ ಅವ್ರ ತಾತ್ಪರ್ಯ ಇದೆ. ನಾವು ಚ ಅಂತ ಹೇಳದೆ ಹೋದ್ರೂ ಕೂಡ ನೀವು ಇದು ಇನ್ನೊಂದು ಯುಕ್ತಿ ಅಂತ ನೀವೇ ತಿಳ್ಕೊಳ್ಳಿ. ಇನ್ನೊಂದು ಯುಕ್ತಿ ಅಂತ ನೀವು ತಿಳ್ಕೊಂಡ್ಮೇಲೆ ಒಂದು ಎಕ್ಸ್ಟ್ರಾ ಪ್ರಶ್ನೆ ಅಲ್ಲಿ ಬರ್ತದೆ, ಇವನು ಇಲ್ಲಿ ಪ್ರತಿಪಾದಿತನಾದವನು ನಿರ್ಗುಣನೇ ಯಾಕೆ, ಸಗುಣನೂ ಆಗಬಹುದಲ್ವಾ, ಅದನ್ನು ತೋರಿಸಿದ್ದಾರೆ ಜಯತೀರ್ಥರು, ದೀರ್ಘ ಚರ್ಚೆ ಮಾಡಿದ್ದಾರೆ. ನಚಾಯಂ ಗೌಣ ಪೂರ್ಣತ್ವಾತ್ ಸ್ವಸ್ಯ ಸ್ವಸ್ಮಿನ್ನಪ್ಯಾಚ್ಯ ಅಂತ ಹೀಗೆಲ್ಲ ಒಂದು ಚರ್ಚೆನೇ ಮಾಡಿದ್ದಾರೆ. ನಿರ್ಗುಣನಾದವನು ಇಲ್ಲಿ ಯಾಕೆ ಪ್ರತಿಪಾದ್ಯ ಆಗಬೇಕು, ಸಗುಣನಾದವನೇ ಪ್ರತಿಪಾದಿತನಾಗಬಹುದಲ್ಲ ಅಂತ ಹೀಗೆ ಅನೇಕ ಥರದ ವಿಷಯಗಳು ಇಲ್ಲಿ ಬಂದಿವೆ.
ಆದ್ರಿಂದ ಇದು ಎಕ್ಸ್ಟ್ರಾ, ಇದೊಂದು ಹೆಚ್ಚಿನ ಯುಕ್ತಿ ಅಂತ ನೀವೇ ಅನುಸಂಧಾನ ಮಾಡಿ. ಅದು ನಾವು ಹೇಳದೆ ಹೋದ್ರೂ ನೀವು ಮಾಡ್ಲಿಕ್ಕೆ ಬರ್ತದೆ. ಆದರೆ ಅದಾದ್ಮೇಲೆ ಕೂಡ ನಿರ್ಗುಣನೇ ಇಲ್ಲಿ ಪ್ರತಿಪಾದಿತ ಯಾಕೆ, ಸಗುಣ ಯಾಕೆ ಪ್ರತಿಪಾದಿತ ಅಲ್ಲ ಅಂತ ಶಂಕಾ ಬಂದರೆ ಅದಕ್ಕೆ ಪರಿಹಾರ ಕೊಡುವುದಕ್ಕಾಗಿ ಈ ಸೂತ್ರ ಇದೆ ಅಂತ ಸೂತ್ರಕಾರರು ಚಶಬ್ದವನ್ನು ಹೇಳಲಿಲ್ಲ, ಭಾಷ್ಯಕಾರರು ಕೂಡ ಚಶಬ್ದವನ್ನು ಹೇಳಲಿಲ್ಲ ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ತತ್ರ ಅಂದರೆ ಸೂತ್ರೆ, ಭಾಷ್ಯೇ ಚ ಭಾಷ್ಯದಲ್ಲಿಯೂ ಕೂಡ ಚಶಬ್ದ ಅಭಾವ, ಚ ಅನ್ನೋ ಶಬ್ದ ಗೌಣ ಅಲ್ಲಿ ಬಂದಿಲ್ಲ ಅಂತ ಅದರ ತಾತ್ಪರ್ಯ. ಅದನ್ನ ಕನ್ನಡದ ಅನುವಾದದಲ್ಲಿ ಕೂಡ ನೀವು ಹಾಗೆ ಗಮನಿಸಬಹುದು. ಬ್ರಹ್ಮವಾಚ್ಯ ಅನ್ನೋ ವಿಷಯದಲ್ಲಿ ಸೂತ್ರೋಕ್ತವಾದಂತಹ ಈಕ್ಷತಿ ಯುಕ್ತಿ ಏನಿದೆ ಅಲ್ಲಿ ಅದಕ್ಕೆ ಈ ತನ್ನಲ್ಲಿ ತಾನೇ ಲಯ ಹೊಂದುವುದು ಅಂತಂದ್ರೆ ಹೆಚ್ಚಿನ ಯುಕ್ತಿ, ಅದರಿಂದ ಸ್ವಾಪ್ಯಾಚ್ಯ ಅಂತ ಇರಬೇಕಾಗಿತ್ತು. ಆದರೂ ಕೂಡ ಬಹಿರೇವ ಅಂದರೆ ಸೂತ್ರದ ಹೊರಗೇನೆ, ಅರ್ಥಾತ್ ನೀವು ಸೂತ್ರದಲ್ಲಿ ಚ ಅಂತ ಹೇಳದೆ ಹೋದ್ರೂ ಕೂಡ ನಿಮಗಿದೊಂದು ಯುಕ್ತಿ ಹೆಚ್ಚಿನ ಯುಕ್ತಿ ಅಂತ ನಿಮಗೆ ಗೊತ್ತಾಗ್ತದೆ. ಅದಕ್ಕಾಗಿ ಬಹಿರೇವ ಅಂತ ಟೀಕಾಚಾರ್ಯ ಹೇಳಿದ್ದು. ನಿರ್ಗುಣ ಶ್ರುತಿಯಲ್ಲಿ ಹೇಳಲ್ಪಟ್ಟಿರುವುದರಿಂದಲೂ ವಾಚ್ಯ, ಈ ಶ್ರುತಿಯಲ್ಲಿ ನಿರ್ಗುಣನೂ ಪ್ರತಿಪಾದಿತನಾಗಿರುವುದರಿಂದ ಅವನು ವಾಚ್ಯನಾಗಿದ್ದಾನೆ ಅಂತ ನಾವೇ ತಿಳ್ಕೊತೀವಿ. ಸೂತ್ರದ ಹೊರಗೇನೆ ಇದು ಇನ್ನೊಂದು ಯುಕ್ತಿ ಅಂತ ನಾವು ತಿಳ್ಕೊತೀವಿ. ಇಷ್ಟಾದ ಮೇಲೆ ನಿರ್ಗುಣ ಯಾಕೆ ಪ್ರತಿಪಾದಿತನಾದವ ನಿರ್ಗುಣ ಯಾಕೆ ಅಂತೊಂದು ಪ್ರಶ್ನೆ ಬಂತು. ಅದಕ್ಕೆ ಪರಿಹಾರವಾಗಿ ಸ್ವಾಪ್ಯ ಅನ್ನೋ ಯುಕ್ತಿಯನ್ನು ಹೇಳಿದ್ದಾರೆ. ಹೀಗೆ ಇದು ಇನ್ನೊಂದು ಯುಕ್ತಿ ಅಂತ ನೀವೇ ತಿಳ್ಕೊಳ್ಳಿ. ಇಲ್ಲಿ ಪ್ರತಿಪಾದಿತನಾದವರು ನಿರ್ಗುಣ ಯಾಕೆ ಸಗುಣ ಯಾಕಲ್ಲ ಅನ್ನುವುದನ್ನು ತೋರಿಸ್ಲಿಕ್ಕಾಗಿ ನಾವು ಈ ಸೂತ್ರವನ್ನು ರಚನೆ ಮಾಡಿದ್ದೀವಿ ಅಂತ ವ್ಯಾಸರು ಅಭಿಪ್ರಾಯಪಟ್ಟಿದ್ದಾರೆ. ಅದರಿಂದ ಚ ಅನ್ನೋ ಶಬ್ದ ಅವರು ಹೇಳಲಿಲ್ಲ. ಮತ್ತು ಆಚಾರ್ಯರು ಕೂಡ ಆ ಸೂತ್ರಕಾರರ ಧಾಟಿಯನ್ನೇ ಅವಲಂಬಿಸಿ ಅವರು ಸೂತ್ರಾನುಕಾರಿಭಿ ಪದೈಹಿ ಭಾಷ್ಯ ಬರೀಬೇಕು ಅಂತ ನಿಯಮ ಇರೋದ್ರಿಂದ ಸೂತ್ರಕಾರರೇ ಶಬ್ದ ಹೇಳಿಲ್ಲ, ಅದರಿಂದ ನಾನು ಹೇಳಲಿಲ್ಲ ಅಂತ ಅವ್ರು ಬಿಟ್ಟಿದ್ದಾರೆ. ಅದರ ಮುಂದಿನ ಟಿಪ್ಪಣಿಕಾರರು ಟೀಕಾಕಾರರು ಅದನ್ನೊಂದು ಯುಕ್ತಿ ಅಂತ ಸಹಜವಾಗಿಯೇ ಪರಿಗಣಿಸಿದ್ದಾರೆ ಅಂತ ಹೀಗದರ ತಾತ್ಪರ್ಯ. ಇದಕ್ಕೆ ಈ ಟೀಕಾವಾಕ್ಯಗಳಿಗೆ ಟಿಪ್ಪಣಿಕಾರರು ಹೇಳಿರೋದನ್ನ ಗುರ್ತು ಮಾಡ್ಕೊಳ್ಬೇಕು ಅಧ್ಯಯನ ಮಾಡುವವರು. ಮೊದಲನೇದಾಗಿ ಭಾವದೀಪದಲ್ಲಿ ಯದ್ಯಪಿ ಅಂತಿದೆ, ಅದು 357ನೇ ಪುಟ. ಸೂತ್ರೇ ಸ್ವಾಪ್ಯ ಅಚ್ಚ ಇತಿ ಸ್ಯಾತ್, ಚಕಾರ ಇರಬೇಕಾಗಿತ್ತಲ್ವ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾರೆ. ಅಲ್ಲೇ ಕೊನೆಗೆ ಭಾವದೀಪ ಟಿಪ್ಪಣಿಯಲ್ಲಿ ಕೊನೆಗೆ ಕೇಚಿತ್ತು ಆದ್ಯ ಪದ್ಯೆ ಆದ್ಯ ಸೂತ್ರೇ ಪ್ರತ್ಯಕ್ಷಾದ್ಯ ವೇದ್ಯತ್ವೇ ಸತಿ ಕ್ಷಣೀಯತ್ವಾದಿತ ಹೇತುನ ಅಂತ ಇನ್ನೊಬ್ರು ಯಾರೋ ಟಿಪ್ಪಣಿಕಾರರು ಹೇಳಿರುವ ಒಂದು ಅಭಿಪ್ರಾಯವನ್ನ, ಸೂತ್ರದ ಯೋಜನೆ ಹೇಗೆ ಮಾಡ್ಕೋತಾರೆ ಯಾರ್ಯಾರು ಅನ್ನೋದನ್ನ ಪ್ರತಿಯೊಬ್ಬರು ಟಿಪ್ಪಣಿಕಾರರು ಗಮನಿಸ್ತಾ ಇರ್ತಾರೆ. ಬೇರೆ ಬೇರೆ ಟಿಪ್ಪಣಿಕಾರರು ಬೇರೆ ಬೇರೆ ಥರ ಅದನ್ನು ಹೈಲೈಟ್ ಮಾಡ್ಕೋತಾರೆ. ಅಂಥದ್ದೊಂದು ಯಾವುದೋ ಒಂದು ಅಭಿಪ್ರಾಯವನ್ನು ರಾಘವೇಂದ್ರ ಸ್ವಾಮಿಗಳಲ್ಲಿ ಹೇಳಿದ್ದಾರೆ. ಅದು ಯಾವುದು ಅಂತ ನಾನು ನೋಡ್ಲಿಕ್ಕೆ ಹೋಗಲಿಲ್ಲ. ಮುಂದೆ ಯಾವುದಾದ್ರು ಟಿಪ್ಪಣಿಯಲ್ಲಿ ಇರ್ಬೋದು. ಬೇರೆ ಬೇರೆ ಜನ ಹೀಗೆ ಮಾಡ್ತಾರೆ ಅಂತ ಗೊತ್ತಿರಲಿ. ಮುಂದೆ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಕೊನೆಗೆ ಯದ್ಯಪಿ ಸ್ವಾಪ್ಯಾದಿ ಸೂತ್ರ ಪ್ರಾಪ್ತ ಶ್ರುತ್ಯುಕ್ತತ್ವಾದಿತಿ ಯುಕ್ತಿ ಅಭ್ಯುಚ್ಚಯ ಯುಕ್ತಿ. ಸ್ವಾಪ್ಯಾತನ ಸೂತ್ರದಲ್ಲಿ ಪ್ರಾಪ್ತವಾದದ್ದು ಅಭ್ಯುಚ್ಚಯ ಯುಕ್ತಿ, ಅದು ಹೆಚ್ಚಿನ ಯುಕ್ತಿ. ಶ್ರುತ್ಯುಕ್ತತ್ವಾತ್ ಪೂರ್ಣವದ ಪೂರ್ಣವಿದಂ ಎಂಬ ಶ್ರುತಿಯಲ್ಲಿ ಪ್ರತಿಪಾದನೆ ಮಾಡಲ್ಪಟ್ಟಿರುವಿಕೆ ಅನ್ನೋದೊಂದು ಹೆಚ್ಚಿನ ಯುಕ್ತಿ. ಆದ್ದರಿಂದ ಈ ಕಾರಣದಿಂದ ಸೂತ್ರೇ ಭಾಷೇಶ ಚಶಬ್ದೇನ ಭಾವ್ಯಂ, ಸೂತ್ರದಲ್ಲಿಯೂ ಮತ್ತು ಭಾಷ್ಯದಲ್ಲಿಯೂ ಕೂಡ ಚಶಬ್ದ ಇರಬೇಕಿತ್ತು. ತಥಾಪಿ ಸ್ವಾಪ್ಯಾದಿತ ಸೂತ್ರಸ್ಯ ಸಾಕ್ಷಾದಭ್ಯುಚ್ಚಯ ಯುಕ್ತಿ ಪ್ರತಿಪಾದಕತ್ವ ಅಭಾವಾತ್ ಸೂತ್ರೇ ಭಾಷ್ಯೇಚ ಚಶಬ್ದ ಅಭಾವ ಇತಿ ಭಾವ. ಆದರೂ ಸೂತ್ರ ಇಲ್ಲಿ ಏನು ಮಾಡಿದೆ ಅಂದರೆ ನೇರವಾಗಿ ಈಕ್ಷಣೀಯತ್ವೇನ ವಾಚ್ಯನಾಗಿದ್ದಾನೆ ಅಂತ ಯುಕ್ತಿಯನ್ನು ಹೇಳಲಿಕ್ಕೆ ಹೊರಟಿಲ್ಲ. ಅಭ್ಯುಚ್ಚಯ ಯುಕ್ತಿಯನ್ನು ಅದು ನೇರವಾಗಿ ಹೇಳಲಿಕ್ಕೆ ಹೊರಟಿಲ್ಲ. ಸಾಕ್ಷಾತ್ ಅಭ್ಯುಚ್ಚಯ ಯುಕ್ತಿ ಪ್ರತಿಪಾದಕವಾಗಿಲ್ಲ. ಅದು ಇನ್ನೇನು ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದೆ ಸ್ವಾಪ್ಯಾತ್ ಅನ್ನುವುದು ಅಂದರೆ ಬ್ರಹ್ಮ ಇಲ್ಲಿ ನಿರ್ಗುಣ ವಾಚ್ಯನೋ ಸಗುಣ ವಾಚ್ಯನೋ ಅಂತ ಪ್ರಶ್ನೆ ಬಂದಾಗ ನಿರ್ಗುಣನೇ ವಾಚ್ಯ, ಯಾಕಂದ್ರೆ ಸ್ವಾಪ್ಯ ಇರುವುದರಿಂದ ಅಂತ ಹೇಳಲಿಕ್ಕೆ ಹೊರಟಿದೆ. ಅದು ಈ ಬೇಸಿಕ್ ಸಂಗತಿಯನ್ನು ಸೂತ್ರ ಹೇಳಿದ ಮೇಲೆ ಇದು ಇನ್ನೊಂದು ಹೆಚ್ಚಿನ ಯುಕ್ತಿ ಅಂತ ನೀವು ತಿಳ್ಕೊತೀರಿ. ಹೆಚ್ಚಿನ ಯುಕ್ತಿ ಅಂತ ನೇರವಾಗಿ ಹೇಳುವುದು ಅದರ ತಾತ್ಪರ್ಯ ಅಲ್ಲ. ಹೆಚ್ಚಿನ ಯುಕ್ತಿ ಅಂತ ನಿಮಗೇ ತಿಳಿತದೆ, ಆದರೆ ನಿಮ್ಮ ತಿಳುವಳಿಕೆಯನ್ನು ಸಪೋರ್ಟ್ ಮಾಡುವ ಉದ್ದೇಶ ಈ ಸೂತ್ರಕ್ಕಿದೆ. ಆದ್ದರಿಂದ ಸೂತ್ರೇ ಭಾಷ್ಯೇಚ ಚಶಬ್ದಾಭಾವ. ಸಾಕ್ಷಾತ್ತಾಗಿ ಯುಕ್ತಿಯನ್ನು ಅದು ಹೇಳಲಿಲ್ಲ. ಸಾಕ್ಷಾತ್ತಾಗಿ ಹೇಳುವುದು ಗೌಣ ಅಲ್ಲ, ನಿರ್ಗುಣನೇ ಯಾಕೆ ಈ ಶ್ರುತಿಯಲ್ಲಿ ಪ್ರತಿಪಾದ್ಯ ಅಂತದರ ತೋರಿಸುವ ಉದ್ದೇಶ ಅದಕ್ಕಿದೆ. ಇದನ್ನು ಕೂಡ ಗುರ್ತು ಮಾಡಿಕೊಳ್ಬೇಕು. ಅದರ ಮುಂದೆ ಕೊನೆಯದೊಂದು ಟೀಕಾವಾಕ್ಯ ಇದೆ. ಅತ್ರ ಗೌಣಾದಿ ವ್ಯಪದೇಶ
ಸತ್ವಾದಿ ಧರ್ಮವತ್ವ ವಿಷಯ ಸತ್ವಾದಿ ಧರ್ಮವತ್ವ ವಿಷಯ ಏವೇತಿ ಸೂಚನಾಯ ನಿರ್ದೋಷಸ್ಯ ಇತ್ಯುಕ್ತಂ. ಸೂತ್ರದಲ್ಲೆಲ್ಲ ಗೌಣ ಅಂತ ಶಬ್ದ ಬಂದಿದೆಯಲ್ಲ, ಗೌಣ ಮತ್ತೆ ನಿರ್ಗುಣ ಅಂತ ಹೀಗೆ ಹೇಳಿದ್ದಾರೆ. ಈ ಜೀವನನ್ನು ಗೌಣ ಅಂತ ಹೇಳಿದರೆ ಪರಮಾತ್ಮ ನಿರ್ಗುಣ ಅಂತ ಹೇಳಿದ್ದಾರೆ. ಅವನು ಗೌಣ ಅಂದ್ರೆ ಏನರ್ಥ? ಸತ್ವ ರಜಸ್ಸು ತಮೋ ಸುಗುಣಗಳಿಂದ ಬಾಧಿತನಾದ ಜೀವ ಅಂತ ಅರ್ಥ. ಮತ್ತೆ ನಿರ್ಗುಣ ಅಂತಂದ್ರೆ ಸತ್ವಾದಿ ಗುಣರಹಿತ ಅಂತ ಅರ್ಥ. ಸತ್ವಾದಿ ಗುಣಗಳು, ಪ್ರಾಕೃತವಾದ ಸತ್ವಾದಿ ಗುಣಗಳು ಅವು ದೋಷ. ಅವು ಹಾಗೆ ದೋಷ ಅನಿಸಿಕೊಳ್ಳಬಹುದಾದ ಸತ್ವಾದಿ ಗುಣಗಳು ಇಲ್ಲದೆ ಇದ್ದವನು ಅಂತ ಅದಕ್ಕರ್ಥ. ಆದ್ರಿಂದಲೇ ಭಾಷ್ಯರು ಅದರಿಂದಲೇ ಆಚಾರ್ಯರು ನಹಿ ಗೌಣಾತ್ಮನಿ ನಿರ್ಗುಣಸ್ಯ ಲಯ ಅಂತ ಹೇಳಲಿಲ್ಲ. ಗೌಣಾತ್ಮನಲ್ಲಿ ನಿರ್ಗುಣ ಲಯ ಆಗೋದಿಲ್ಲ ಅಂತ ಆಚಾರ್ಯರು ಹೇಳಲಿಲ್ಲ. ನೋಡಿ, ಶಬ್ದ ಹೇಳುವುದಾದ್ರೆ ಗೌಣ ಅದಕ್ಕೆ ಪ್ರತಿಶಬ್ದ ನಿರ್ಗುಣ. ಗೌಣ ಅಂದ್ರೆ ಗುಣ ವಿಶಿಷ್ಟ, ನಿರ್ಗುಣ ಅಂದ್ರೆ ಗುಣರಹಿತ, ಹಾಗೆ ಹೇಳ್ಬೋದಿತ್ತು. ಆದ್ರೆ ಹಾಗೆ ಹೇಳಲಿಲ್ಲ ಅವರು. ಗೌಣಾತ್ಮನಲ್ಲಿ ನಿರ್ದುಷ್ಟನಾದವನು ಲಯ ಹೊಂದೋದಿಲ್ಲ ಅಂತ ಹೇಳಿದ್ದಾರೆ. ನಿರ್ದುಷ್ಟನಾದವನು ಲಯ ಹೊಂದೋದಿಲ್ಲ ಅನ್ನುವ ಮೂಲಕ ನಿರ್ಗುಣ ಏನಿದ್ದಾನೆ ಅವನೇ ನಿರ್ದೋಷ. ಯಾಕೆಂದ್ರೆ ಗೌಣನಾದ ಸತ್ವರಜೋ ಸ್ತಮೋ ಗುಣಗಳಿಂದ ಬಾಧಿತನಾದ ಜೀವನಿಗೆ ಆ ಮೂರು ಗುಣಗಳು ಬಂಧಕವಾಗಿ ಅವನಿಗೆ ದೋಷ ಆಗಿರ್ತಾವ. ಇವನಿಗೆ ಆ ಮೂರು ಗುಣಗಳು ಕೂಡ ಬಾಧಕವಾಗಿಲ್ಲ. ಇವನ ಆ ಗುಣಗಳಿಗೆ ನಿಯಾಮಕ ಮಾತ್ರ. ಆದ್ರಿಂದ ದೋಷಗಳಾದ ಸತ್ವರಜಸ್ತಮಸ್ಸು ಗುಣಗಳು ಇವನಿಗಿಲ್ಲ ಅನ್ನೋದನ್ನು ಸೂಚನೆ ಮಾಡ್ಲಿಕ್ಕೋಸ್ಕರ ನಿರ್ದೋಷ ಅಂತ ಶಬ್ದ ಆಚಾರ್ಯರು ಪ್ರಯೋಗ ಮಾಡಿದ್ದಾರೆ. ಅದರಿಂದ ಗೌಣ ನಿರ್ಗುಣ ಈ ಎಲ್ಲ ಶಬ್ದಗಳನ್ನು ಈ ದೃಷ್ಟಿಯಿಂದ ಓದಬೇಕು ಅಂತ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಜಯತೀರ್ಥರ ಟೀಕೆಯು ಕೂಡ ಸಮಾಪ್ತವಾಗಿದೆ.